ஆன் பண்ணுங்க என்னன்னு போட்டிங்க போர்வெல் கம்னல்லி போட்டதுக்கு வந்துடுச்சா சரி மொபைல் நம்பர் இருக்குது அதை பார்த்துட்டு இங்கே போய் ஒரு செகண்ட் எம்எம்இ போர்வெல்னு டைப் பண்ணோம் இப்படி ஜஸ்ட் மொபைல் நம்பரு ஜஸ்ட் டயல்ன்ட்டு வந்துச்சு ஜஸ்ட் டயலுக்கு போக தேவையில்ல நம்ம நம்பருக்கு டைரெக்டாக ஃபோன் பண்ணலாம் அப்படி வரல நம்ம இதுக்கு போனோம் கால் நோ வந்துச்சு இதை ப்ரெஸ் பண்ணோம் கால் நோ இப்படி நம்பர் வந்துச்சு ஓகே விடுங்க ஓகே சரி 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 2 years ಆಗಿದೆ ಅಂತ ಒಂದು ಬಟ್ಟೆ ಅಮ್ಮ 15 ಫೀಟ್ನಲ್ಲಿ ವಾಟರ್ ಲೆವೆಲ್ ಐತೆ ಇದು ಬಂದು 2 years ಮುಂಚೆ ಬೋರ್ ಮಾಡಿದ್ರು ಅಂತ ಹೇಳಿದ್ದಾರೆ ಇವ್ರಿಗೆ ನಾನು ಬೇರೆ ಒಂದು ಬೋರ್ವೆಲ್ ಮಾಡಿ ಕೊಟ್ಟಿದ್ದೀನಿ ಹೇಳ್ತಾರೆ ಎಷ್ಟು ವರ್ಷ ಮುಂಚೆ ಸರ್ 2005ನಲ್ಲಿ ಮಾಡಿ ಕೊಟ್ಟಿದ್ವಿ ಅಂತ 15 ವಾಟರ್ ಲೆವೆಲ್ ಕೇಸಿಂಗ್ ಗೊತ್ತಾಗುತ್ತೆ ನೋಡಿ ಹೇಳ್ತಿ ಸರ್ ಕಣ ಪೇಪರ್ ಪೆನ್ ಅಂತ ಇಡ್ತೀವಿ ನಾವು ಪಾಕಲ ಕೇಸಿಂಗ್ ಬಂದು ಲೈಟಾಗಿ ಡ್ಯಾಮೇಜ್ ಆಗಿದೆ ಒಂದು ಸಲ ಫ್ಲಶ್ ಔಟ್ ಮಾಡೋದು ಒಳ್ಳೆಯದು ನೋಡೋಣ ಕೇಸಿಂಗ್ ಕೆಳಗಡೆನೆ ಒಂದು ದೊಡ್ಡ ಸೋರ್ಸ್ ಇದೆ ಎಷ್ಟಡಿ ಅಂತ ಹೇಳ್ತೀವಿ ಕೇಸಿಂಗ್ ಕೆಳಗಡೆ ಒಂದು ದೊಡ್ಡ ಸೋರ್ಸ್ ಐತೆ ಕೇಸಿಂಗ್ ಎಷ್ಟು ಅಂತ ಅಂದ ಗೊತ್ತಾಗತ್ತೆ ನೋಡಿ ನೋಡಿ ಗ್ಯಾಪ್ ಈಗ ನೀರು ಬರ್ತಾ ಇದೆನಾ ಇರ್ಬೋದಾ ಬರ್ತಾ ಇದೆ ನೀರು ಒಳಗಡೆ ತಾನೇ ಇದೆ ಹೌದು ನೀರು ಒಳಗಡೆ ಎಷ್ಟು ನೀರು ಬರ್ತಾ ಇದೆ ಗೊತ್ತಿಲ್ಲ ಹೌದೌದು ದೊಡ್ಡ ಗ್ಯಾಪ್ ತೋರಿಸ್ತಾ ಇದೆ ನೀರು ಖಾಲಿ ಮಾಡಿದ್ರೆ ಗೊತ್ತಾಗತ್ತೆ 33 ಫೀಟ್ ಕೇಸಿಂಗ್ ಆದಮೇಲೆ ಇಮಿಡಿಯೇಟ್ ಆಗಿ ಸೋರ್ಸ್ ಬರ್ತಾ ಇದೆ ಬಟ್ ಮೋಟ್ರ್ ಹೋಗುತ್ತೆ ಬಟ್ ಡ್ಯಾಮೇಜ್ ಆಗಿದೆ ನೋಡೋಣ ಇದು ಬಂದು ಸಂಪು ಒಳಗಡೆ ಐತೆ ಸಂಪು ಒಳಗಡೆ ಇರೋದು ಏರ್ ವಾಸ್ಟಿಂಗ್ ಮಾಡಿರ್ತಾರ ಯಾವಾಗಲೂ ಬೋರ್ ಡ್ರೈ ಆಗಲ್ಲ ಒಳಗಡೆ ಎಲ್ಲ ಚೆನ್ನಾಗಿದೆ பரவாயில்ல கிளியரன்ஸ் ஐತೆ சரி சார் நான் மெசேஜ் அனுப்புற விடுங்க சார் நான் மெசேஜ் அனுப்புற விடுங்க நீங்கள் ஜஸ்ட் எழுதிங்க 15 ஃபீட் வாட்டர் லெவலு 15 35 அடி 33 அடி கேசிங்க கேசிங்க 37 அடியில் வந்து ஃபுல்லு பெரிய கேப்பு தண்ணி கேப்பு 7 அடியில் பெரிய கேப்பு பிக் கேப் அதுக்கப்புறம் ஒன்றும் இல்லை போயின்னுக்குது ಇದು ಬಂದು ಹೆಣ್ಣೂರು ಬಂಡೆ ಏರಿಯಾ ಹೆಣ್ಣೂರು ಬಂಡೆ ಏನೆಲ್ಲ ಇಷ್ಟು ನೀರೆಲ್ಲ ಇರಲ್ಲ 229 ಲೈಟ್ ಗ್ಯಾಪ್ ಹೇಳಿದೀನಿ ಸರ್ 229 ಲೈಟ್ ಗ್ಯಾಪ್ ஆமாம்மா முந்து போட்டுட்டோமா 1000 ரூபாய் கொடுத்தா தான் சொல்லுவேன் நீ தானே கண்டுபிடிச்ச எம்எம்ஏ போகிறவல்ல எம்எம்ஏன்னா என்ன தெரியுமா மக்கா மதினா என்டர்பிரைஸ் சொல்லு பார்க்கலாம் இன்னொரு டைம் சொல்லு பார்க்கலாம் மதுரை மீனாட்சி என்டர்பிரைஸு மதுரை மீனாட்சி என்டர்பிரைஸு அதுக்கப்புறம் ಮದರ್ ಮೇರಿ ಎಂಟರ್ಪ್ರೈಸ್ ಸೆಕೆಂಡ್ ಸೋರ್ಸ್ ಥರ ಕಾಣಿಸ್ತಾ ಇದೆ ಬಬಲ್ಸ್ ಬರ್ತಾ ಇದೆ ಸಿಂಪ್ಟಮ್ಸ್ ಐತೆ ಎಷ್ಟು ಫೀಟ್ ಅಂದಾಜಾಗಿ 520 ಫೀಟ್ನಲ್ಲಿ ಸೆಕೆ ಅದು ಥರ್ಡ್ ಗ್ಯಾಪ್ ಅಲ್ಲಿಂದ ಕ್ಲಿಯರೆನ್ಸ್ ಇಲ್ಲ
520 ಫೀಟಿಂದ ಕ್ಲಿಯರೆನ್ಸ್ ಇಲ್ಲ. ಇಷ್ಟನೇ ಕ್ಲಿಯರೆನ್ಸ್ ಕಾಣಿಸ್ತಾ ಇದೆ. ಡೈಮಂಡು ಗೋಲ್ಡ್ ಎಲ್ಲ ಸಿಕ್ತು, ಬಟ್ ಈಗ ಏನು ಕಾಣ್ತಾ ಇಲ್ಲ. ಕೆಳಗಡೆ ದೊಡ್ಡದಾಗಿ ಗ್ಯಾಪ್ ಐತೆ, ಕ್ಯಾಮರಾ ಮೂವ್ಮೆಂಟ್ ಆಗ್ತಾ ಇಲ್ಲ, ಸೈನಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ತಾ ಇದೆ. ಇದು 590 ಅಂತ ಹೇಳ್ಬೋದು ದೊಡ್ಡ ಗ್ಯಾಪು. 590 ದೊಡ್ಡ ಗ್ಯಾಪು ವಿತ್ ಶಿಲ್ಟು, ದೊಡ್ಡ ಗ್ಯಾಪು ವಿತ್ ಶಿಲ್ಟು. ನಮ್ಮವರು ನಿಧಾನವಾಗಿ ಬಿಡ್ತಾರೆ, ಬೇರೆಯವ್ರ ಥರ ನಿಧಾನವಾಗಿ ಬಿಡಲ್ಲ. ಇದು ನನ್ನ ರಿಂಗ್ ಟೋನು. ಕಾಣಿಸ್ತಾ ಇಲ್ಲ, ಸೋರ್ಸ್ ಇದ್ರೂ ಕಾಣಿಸ್ತಾ ಇಲ್ಲ, ಕ್ಲಿಯರೆನ್ಸ್ ಇಲ್ಲ, ಕೆಳಗಡೆ ಹೋಗೋವಾಗ ಕ್ಲಿಯರೆನ್ಸ್ ಇಲ್ಲ. ಇದು ಬಂದು ಒಂದ್ಸಲ ಫ್ಲಶ್ ಮಾಡೇ ಮಾಡಬೇಕು. ಜಸ್ಟ್ ಸ್ವಲ್ಪ ಕ್ಲಿಯರ್ ಆಗಿದೆ. ಸೊ ಅಷ್ಟು ದೂರಕ್ಕೆ ಬಂದು ಸಾಫ್ಟ್ ರಾಕು, ಈಗ ಹಾರ್ಡ್ ರಾಕು. ಮೋಸ್ಟ್ಲಿ ಒಂದು 700 ಮೇಲೆ ಇರ್ಬೋದು ಅಂತ ಕಾಣಿಸ್ತದೆ. ಇವಾಗ 850 ನಾವು ಓಕೆ. ಎಂಡ್ ಬಂದಿದೆ. ನೋಡಿ ಬ್ಲ್ಯಾಕ್ ಆಗಿದ್ರೆ ಡೆಡ್ ಎಂಡ್ ಅಂತ ಲೆಕ್ಕ. 1148 ಬೋರ್ ಇರೋದು ಎಂಡು.